ಏಕಾಏಕಿ ವಕ್ಫ್ ಬೋರ್ಡ್ ಅಂತ ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೂರಾರು ಮನೆಗಳಿದ್ದಾವೆ. ನೂರಾರು ಮನೆಗಳಿದ್ದದ್ದನ್ನು ಸ್ಥಳ ಪರಿಶೀಲನೆ ಮಾಡದೆ ಖಾತೆ ಮಾಡಿದ್ದೇ ತಪ್ಪು. ಖಾತೆ ಮಾಡಿರೋದೇ ಒಂದು ಅಪರಾಧ. ನನಗನ್ಸುತ್ತೆ ಈ ಮತದ ಗುಲಾಮರಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಓಟಿನ ಗುಲಾಮಗಿರಿಗೋಸ್ಕರ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ತಿದ್ದಾರೆ. ಇಲ್ಲಾಂದರೆ ನೂರಾರು ಜನ ವಾಸ ಮಾಡುವಂಥದ್ದನ್ನ, ಬಸವಣ್ಣನ ಮಠ ಇರುವಂಥದ್ದನ್ನು, ಚಾಮುಂಡೇಶ್ವರಿ ಪಾದ ಇರುವಂಥದ್ದನ್ನ, ರಾಮ ಮಂದಿರ ಇರೋದನ್ನು, ಮುನೇಶ್ವರ ಮಂದಿರ ಇರೋದನ್ನು ಹೆಂಗೆ ವಕ್ಫ್ ಬೋರ್ಡ್ ಅಂತ ಮಾಡ್ತಾರೆ? ಹೆಂಗೆ ಬಂತು ಅವರಿಗೆ? ಮೂಲ ಎಲ್ಲಿಂದ ಬಂತು? ಅಂದರೆ ಮುನೇಶ್ವರನ್ನು ಮುಲ್ಲಾ ನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ ಇವರು. ಮುನೇಶ್ವರ ನಗರನ ಮುಲ್ಲಾ ನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ. ಇಲ್ಲಿ ಒಬ್ಬ ಮುಸ್ಲಿಂ ಇಲ್ಲ. ಮುಸ್ಲಿಮರಿಗೆ ಜಾಗ ಎಲ್ಲಿಂದ ಬಂತು? ಯಾರು ಕೊಟ್ಟವರು? ದಾನ ಯಾರು ಕೊಟ್ಟರು? ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಈ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ತವರು ಜಿಲ್ಲೆನಲ್ಲೇ ಈ ನಮೂನೆ ಅನ್ಯಾಯ ಆಗ್ತಾ ಇದೆ. ಇನ್ನು ನೀವೆಲ್ಲಿ ಸಂವಿಧಾನ ಉಳಿಸ್ತೀರಿ?